ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಲು ನಿಮಗೆ ಯಾವ ರೀತಿ ಎಕ್ಸಾಮ್ ಪೇಪರಲ್ಲಿ ಬರೀಬೇಕು ಅನ್ನೋ ಒಂದು ಟ್ರಿಕ್ಸನ್ನು ಮತ್ತು ಐಡಿಯಾವನ್ನು ನಾನು ಈ ಒಂದು ಲಾಸ್ಟ್ ಇಯರ್ ಕೀ ಆನ್ಸರ್ ಪೇಪರನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ನಾವೊಬ್ಬ ಇವ್ಯಾಲ್ಯೂಯೇಟರ್ ಆಗಿ ಯಾವ ರೀತಿ ಆನ್ಸರ್ಸನ್ನು ಬರೀಬೇಕು ಸ್ಟೂಡೆಂಟ್ಸಿಂದ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸೊ ಆ ಒಂದು ಐಡಿಯಾಸನ್ನು ನಿಮಗೆ ಕೊಟ್ಟರೆ ಸೊ ನಿಮಗೆ ನಾಳೆ ಬರೆಯುವ ಎಕ್ಸಾಮಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಲಿಕ್ಕೆ ಬಹಳ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ ಇರುತ್ತೆ ಮಕ್ಕಳ. ಸೊ ಫಸ್ಟ್ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ನಿಮಗೆ. ಸೊ ಆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀವು ಬರಿಬೇಕಾದ್ರೆ ಫಸ್ಟು ನೀವು ಅಲ್ಲಿ ಕ್ವಶನ್ ಏನು ಬರೆಯೋಗಿರಂಗಿಲ್ಲ, ಡೈರೆಕ್ಟ್ ಆನ್ಸರನ್ನು ಬರೀತೀರಾ. ಸೊ ನಿಮ್ಮ ಕೀ ಆನ್ಸರ್ ನೋಡಿ ಈ ರೀತಿಯೇ ಇರಬೇಕು. ಫಸ್ಟ್ ಮೇನ್ ಅಂತ ಹಾಕಬೇಕು, ತದನಂತರ ಕ್ವಶನ್ ನಂಬರ್ 1, ಆಮೇಲೆ ನೀವು ಆ ಕ್ವಶನ್ ನಂಬರ್ 1ನಲ್ಲಿ ಆನ್ಸರ್ ಯಾವುದಿರುತ್ತೆ ಅವರೇ ಕೊಟ್ಟಿರ್ತಾರೆ ಮಕ್ಕಳ. ಕ್ರಮಾಕ್ಷರದೊಂದಿಗಿನ ಪ್ರತಿ ಉತ್ತರಕ್ಕೆ 1 ಅಂಕ. ನೀವು ಕ್ರಮಾಕ್ಷರವನ್ನು ಬರೀದನೇ ಉತ್ತರವನ್ನು ಬರೆದ್ರೆ ನಿಮಗೆ ಅಲ್ಲಿ ಸಿಗುವಂಥದ್ದು 0. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ನಿಮಗೆ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಮೇನ್ ಬರೀತಿರೋ, ಈಗ ನಿಮಗೆ ಫಸ್ಟ್ ಮೇನ್ ಬರೆಯೋಲ್ಲ, ನನಗೆ ಟಫ್ ಇದೆ, ನನಗೆ ಬರೆಯೋಕ್ಕೆ ಆಗ್ತಾ ಇಲ್ಲ, ಗೊತ್ತಿಲ್ಲ ಕ್ವಶನ್ ಆನ್ಸರ್ಸು, ನಾನು ಥರ್ಡ್ ಮೇನ್ ಬರೀತೀನಿ ಅಂದರೆ ಸೊ ನೀವು ಯಾವ ಮೇಯ್ನನ್ನು ಬರೀತೀರಾ, ಥರ್ಡ್ ಮೇಯ್ನಲ್ಲಿ ಎಷ್ಟನೇ ಪ್ರಶ್ನೆ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ನೀವು ಆ ರೀತಿ ಬರೆಯೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ಅಂಕಗಳನ್ನ ಗಳಿಸ್ಕೋಬೋದು. ಯಾಕೆಂದರೆ ಎಷ್ಟೋ ಬಾರಿ ನಾವು ನೋಡ್ತೀವಿ, ಫಸ್ಟ್ ಮೇಯ್ನನ್ನು ಹಾಕಿರ್ತೀರಾ, ಕ್ವಶನ್ ನಂಬರ್ ಹಾಕಿರಲ್ಲ, ಆನ್ಸರನ್ನು ಹಾಕಿ ಕ್ರಮಾಕ್ಷರದೊಂದಿಗೆ ಅಂತ ಹೇಳಿರ್ತದಲ್ಲ, ಸೊ ಅಲ್ಪಾಕ್ಷರಗಳು ಅಂತ, ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಬರೆದಿರ್ತೀರ. ಸೊ ಹಾಗಾಗಿ ನೀವು ಬರಿಬೇಕಾದ್ರೆ ಆನ್ಸರನ್ನು ಮೊದಲನೇ ಪ್ರಶ್ನೆ, ಫಸ್ಟ್ ಮೇಯ್ನು, ಫಸ್ಟ್ ಕ್ವಶನ್, ಸೊ ಆನ್ಸರ್ ಇದೇ ರೀತಿ. ನಿಮಗಿಲ್ಲ ಅವರು ಆನ್ಸರ್ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಕೊಟ್ಟಿಲ್ಲ ಮಕ್ಕಳ. ಸೊ ಇದೇ ರೀತಿ ಅವರು ನಿಮ್ಮಿಂದ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡೋದು. ಇಲ್ಲಿ ನೋಡಿ, ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆ. ಸೊ 4 ಸಂಧಿ ಕೊಟ್ಟಿದ್ದಾರೆ. ಸೊ ಸರಿಯಾಗಿರೋದು ಯಾವುದು ಮಕ್ಕಳ? ಗುಣಸಂಧಿ. ಸೊ ಜಸ್ಟ್ 2 ಅಂತ ಹಾಕಿ ಗುಣಸಂಧಿ ಅಂತ ಹಾಕಿದ್ರು ನಿಮಗೆ ಅಂಕಗಳು ಪೂರ್ತಿಯಾಗಿ ಸಿಗಲ್ಲ. ಸೊ ನೀವಲ್ಲಿ ಆಪ್ಷನ್ ಬಿ ಗುಣಸಂಧಿ, ಬಿ ಅಂತ ಹಾಕಿ ಗುಣಸಂಧಿ ಅಂತಲೇ ಹೇಳಿ ಪೂರ್ತಿಯಾಗಿ ಬರೆದ್ರೆ 1 ಅಂಕ ಸಿಗ್ತದೆ. ಸೊ ಅದೇ ರೀತಿ ನಾವು ಕ್ವಶನ್ ಪೇಪರ್ನ ಜಸ್ಟ್ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಏಕೆಂದರೆ ಈ ಬಾರಿ ಎಕ್ಸಾಮ್ಗೂ ಕ್ವಶನ್ ಆನ್ಸರ್ ಸೇಮ್ ಲೆಸನ್ಸ್ ಇರೋದ್ರಿಂದ ಸೊ ವೆಯ್ಟೇಜ್ ಚೇಂಜ್ ಆಗಿರೋದ್ರೆ ಕ್ವಶನ್ ಸೇಮ್ ಇರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ ಮಕ್ಕಳ, ನಿಮಗೊಂದು ಐಡಿಯಾ ಸಿಗ್ತದೆ. ನೆಕ್ಸ್ಟು ಮೂಗಾವುದು. ಸೊ ಇದು ಯಾವ ಪದಕ್ಕೆ ಉದಾಹರಣೆ ಕೇಳಿದರೆ ಅದು ದ್ವಿಗು ಸಮಾಸ. ಹಾಗಾಗಿ ಕ್ವಶನ್ ನಂಬರ್ ಹಾಕಿ ದ್ವಿಗು ಸಮಾಸ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಓದಲಿ ಅನ್ನೋದು ಯಾವ ಕ್ರಿಯಾರ್ಥಕ ರೂಪ ಕೇಳಿದರೆ ವಿದ್ಯಾರ್ಥಕ. ನೆಕ್ಸ್ಟ್ ಸಂಭವನಾರ್ಥಕ, ವ್ಯಯಕ್ಕೆ ಸೇರಿದ ಪದ ಅಂತ ಕೇಳಿದ್ದಾರೆ. ಇಲ್ಲಿ ಬೇಗನೆ, ದಗ, ಅವನೇ, ಆದ್ದರಿಂದ. ಸೊ ಡಿ ಆಪ್ಷನ್ ಆದ್ದರಿಂದ ಆಗಿರುತ್ತದೆ. ಸೊ ಈ ರೀತಿ ನೀವು ಒಂದಾದ್ಮೇಲೆ ಒಂದು ಆನ್ಸರ್ಸ್ನ ಬರಿತಾ ಹೋದರೆ ನೀಟಾಗಿ ನಿಮಗೆ ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ಆಲ್ರೆಡಿ ಹೇಳಿದ್ದೀನಿ, ಕಾರಕಾರ್ಥಕಗಳನ್ನೆಲ್ಲ ನೋಡ್ಕೊಂಡಿರಿ. ಸೊ ಇಲ್ಲಿ ತೃತೀಯ ಕಾರಕಾರ್ಥ ಕೇಳಿದರೆ ಕಾರಣಾರ್ಥ ಆಗಿರ್ತದೆ. ನೆಕ್ಸ್ಟ್ ಅದಾದಮೇಲೆ ಒಂದು ಲೈನನ್ನು ಬಿಡಿ, ಸೆಕೆಂಡ್ ಮೇನ್ ಅಂತ ಹಾಕಿ ಪ್ರಶ್ನೆ ಸಂಖ್ಯೆಯನ್ನು ಹಾಕಿ. ಪ್ರಶ್ನೆ ಸಂಖ್ಯೆ ಹಾಕದೆ ಉತ್ತರವನ್ನು ಮಾತ್ರ ಬರಿಬಾರ್ದು ಮಕ್ಕಳ. ಮತ್ತು ನೀವು ಬರೆಯುವಂಥ ಆನ್ಸರು ದುಂಡಾಗಿರಲಿ. ನಿಮ್ಮ ವಾಕ್ಯ ರಚನೆಗೂ ಸಹ ಮಾರ್ಕ್ಸ್ ಇರುತ್ತೆ ಮಕ್ಕಳ. ಅಕ್ಷರಗಳನ್ನು ಬರೀಬೇಕಾದ್ರೆ ದುಂಡಾಗಿ ಬರೆಯಿರಿ. ಮತ್ತು ಹೆಚ್ಚು ಸಮಯವನ್ನು ನನಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಫಸ್ಟ್ ಮೇನ್ ಸೆಕೆಂಡ್ ಮೇನಲ್ಲೇ ಆನ್ಸರ್ ಟೈಮನ್ನು ಇದು ಮಾಡ್ಕೋಬೇಡಿ. ಸೊ ವಿತಿನ್ 10 ಮಿನಿಟ್ಸ್ ಒಳಗಡೆ ನೀವು ಫಸ್ಟ್ ಮೇನ್ ಸೆಕೆಂಡ್ ಮೇನನ್ನು ಕಂಪ್ಲೀಟ್ ಮಾಡಿಬಿಡ್ಬೋದು. ಸೊ ಈ ರೀತಿ ನೀವು ಟೈಮಿಂಗ್ಸ್ ಸೆಟ್ ಮಾಡ್ಕೊಳ್ಳಿ. ತುಂಬ ಈಸಿ ಇರೋವಂಥ ಪ್ರಶ್ನೆಗೆ ಸ್ಟಾರ್ಟಿಂಗ್ MCQ ಅಥವಾ ಮತ್ತು ನಿಮಗೆ ಸಂಬಂಧಿ ಪದ ಬರೀಲಿಕ್ಕೆ 10 ನಿಮಿಷ, ಫಸ್ಟ್ ಮೇನನ್ನು ಬರೀಲಿಕ್ಕೆ 10 ನಿಮಿಷ, ಸೆಕೆಂಡ್ ಮೇನ್. ನೆಕ್ಸ್ಟ್ ಏಕೆಂದರೆ 1 ವರ್ಡ್ ಆನ್ಸರ್ಸ್ ಇರುತ್ತೆ, 7 ಪ್ರಶ್ನೆಗಳಿರ್ತದೆ, ಬಹಳ ಈಸಿಯಾಗಿ ನೀವು ಬರಿಬೋದು. ಆನಂತರ ನೀವು 2-3 ವಾಕ್ಯದ 10 ಪ್ರಶ್ನೆಗಳಿರುತ್ತೆ, ಅಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ತದನಂತರ ಲೇಖಕರ ಪರಿಚಯವನ್ನು ಬರೀಬೇಕು, ಸಂದರ್ಭ ಸ್ವಾರಸ್ಯಗಳನ್ನು ಬರೀಬೇಕು, ಅಲ್ಲೆಲ್ಲ ಸಮಯ ತಗೊಳ್ಳೋದ್ರಿಂದ ಸ್ಟಾರ್ಟಿಂಗಲ್ಲೇ ನೀವು ಸಮಯವನ್ನು ಹೆಚ್ಚು ಹಾಳು ಮಾಡದೆ ಸೊ ಎಷ್ಟು ಕರೆಕ್ಟ್ ಆನ್ಸರ್ ಗೊತ್ತಿದೆಯಾ, ಸುಮ್ಮನೆ ಗೊತ್ತಿರೋ ಆನ್ಸರನ್ನೇ ಥಿಂಕ್ ಮಾಡಿಕೊಂಡು ಇದು ಸರಿನಾ ಅದು ಸರಿನಾ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಗೊತ್ತಿದ್ರೆ ಅದನ್ನು ಬರೀರಿ. ಗೊತ್ತಿಲ್ಲ ಅಂತ ಹೇಳಿದರೆ ಆ ಪ್ರಶ್ನೆಗೆ ನೀವು ರೌಂಡ್ ಅಪ್ ಮಾಡ್ಕೊಂಡಿರಿ, ಇಲ್ಲಿ ನಾನು ಆನ್ಸರ್ ಬರ್ದಿಲ್ಲ ಅಂತ ಹೇಳಿ. ಮತ್ತೆ ನೀವು ಎಲ್ಲವನ್ನು ಬರೆದಾದಮೇಲೆ ಆ ಲೈನನ್ನು ಬಿಟ್ಟಿರ್ತೀರಲ್ಲ, ಆನಂತರ ನೀವು ಬಂದು ಮತ್ತೆ ಇನ್ನೊಂದು ಸರಿ ಥಿಂಕ್ ಮಾಡಿ ಬರೀಲಿಕ್ಕೆ ಸಮಯ ಸಿಗುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ಟೈಮನ್ನು ವೇಸ್ಟ್ ಮಾಡೋದನ್ನು ಕಡಿಮೆ ಮಾಡಿ.
ಸೊ ನೆಕ್ಸ್ಟ್ ಇಲ್ಲಿ ಸಂಬಂಧಿ ಪದ. ಸೊ ಈ ರೀತಿ ಆನ್ಸರನ್ನು ನೀವು ಬರಿತಾ ಹೋಗಬೇಕು ಮಕ್ಕಳ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಗೆ ಬಂದಾಗ ನೋಡಿ, ನಿಮಗೆ ಕೀ ಆನ್ಸರಲ್ಲಿ ಅಲ್ಲೇ ಕೊಟ್ಟಿದ್ದಾರೆ ಯಾವ ರೀತಿ ಒಂದು ವಾಕ್ಯದಲ್ಲಿ ಉತ್ತರ ಬರಬೇಕು. ವಾಕ್ಯ ರೂಪದಲ್ಲಿರುವಂತಹ ಪ್ರತಿ ಉತ್ತರಕ್ಕೆ 1 ಅಂಕ. ಸೊ ನೀವು ಒಂದು ಪದವನ್ನು ಬರಿಬಾರ್ದು ಮಕ್ಕಳ. ನೋಡಿ, ನಿಮಗಿಲ್ಲಿ ಬೋರ್ಡಿಂದನೇ ಕೀ ಆನ್ಸರ್ ಯಾವ ರೀತಿ ಬಿಟ್ಟಿದ್ದಾರೆ ಅರ್ಥ ಆಗ್ತಾ ಇದೆ. ಅದೇ ರೀತಿ ನಿಮ್ಮ ಆನ್ಸರ್ ಶೀಟಲ್ಲಿ ಆನ್ಸರ್ ಇರಬೇಕು. ಈಗ ನೋಡಿ, 11ನೇ ಪ್ರಶ್ನೆ ಏನು ಕೇಳಿದ್ದಾರೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು? ಜಸ್ಟ್ ನೀವು ಕವಿ ನಯಸೇನ ಅಂತ ಬರೆಯೋಕ್ಕೆ ಹೋಗ್ಬಿಡಿ, ಅಲ್ಲೇ ಕ್ವಶನಲ್ಲೇ ಇದೆ ನಿಮಗೆ ಆನ್ಸರ್. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಕವಿ ನಯಸೇನ. ಆನ್ಸರನ್ನೇ ಅವರು ಈ ರೀತಿ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಂದಾಗ ನೀವು ಸಹ ಆನ್ಸರನ್ನು ಹಾಗೇ ಬರಿಬೇಕಾಗುತ್ತೆ. ಹಾಗಾಗಿ ಇದೇ ರೀತಿ ಬರೀಲಿಕ್ಕೆ ಅಭ್ಯಾಸ ಮಾಡಿಕೊಡಿ. ನೆಕ್ಸ್ಟ್ ನೋಡಿ, ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಈ ರೀತಿ ವಾಕ್ಯ ರೂಪದಲ್ಲಿ, ವಾಕ್ಯ ರಚನೆಯೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀಟಾಗಿ ಬರೆಯಿರಿ. ಮನೆ ಮಂಚಮ್ಮ ಯಾರು? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದಳು, ಕಾರಣವೇನು? ದಿನಪಸುತ್ತ ಎಂದರೆ ಯಾರು? ಸೊ ನೋಡಿ, ಪ್ರತಿಯೊಂದು ಸಹ ವಾಕ್ಯ ರೂಪದಲ್ಲಿದೆ. ಹಾಗಾಗಿ ಈ ರೀತಿ ಬರೀರಿ. ಸೊ ಇಲ್ಲಿಗೆ ನಿಮಗೆ 20 ಮಿನಿಟ್ಸ್ ಒಳಗಡೆ ಮಕ್ಕಳ ಒನ್ ವರ್ಡ್ ಆನ್ಸರ್ ಫಸ್ಟಿಂದ 3ನೇ ಮೇನ್ವರೆಗೂ 20 ಮಿನಿಟ್ಸ್ ಒಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಮಕ್ಕಳ. ಆರಾಮಾಗಿ ಬರೀಬೋದು. ಒನ್ ವರ್ಡ್ ಆನ್ಸರ್ಸ್ ಇರುತ್ತೆ. ನೆಕ್ಸ್ಟ್ ನೀವು 4th ಮೇನಿಗೆ ಬಂದಾಗ ಅಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಿರ್ತದೆ ಮಕ್ಕಳ. ಇಲ್ಲಿ ಉತ್ತರದ ಅಂಶಗಳನ್ನಾಧರಿಸಿ ನಿಮಗೆ ಸರಿ ಉತ್ತರಕ್ಕೆ 2 ಅಂಕ. ಸೊ ನೀವು ಅಲ್ಲೇ ಆನ್ಸರನ್ನು ಬರೆದಿರ್ತೀರ, ಕಾಟ್ ಮಾಡಿರ್ತೀರ. ಸೊ ಆ ಥರ ಮಾಡಿಬಿಡಿ. ಗೊತ್ತಿರೋ ಆನ್ಸರ್ಸನ್ನು ಫಸ್ಟ್ ಬರೀರಿ ಮಕ್ಕಳ. ಅದು 18ನೇ ಪ್ರಶ್ನೆನೇ ಬರೀಬೇಕು, 19ನೇ ಪ್ರಶ್ನೆನೂ ಬರೀಬೇಕು ಅಂತಲ್ಲ. ಅಷ್ಟು ಪ್ರಶ್ನೆ ಒಳಗೆ ಯಾವುದು ಪರ್ಫೆಕ್ಟಾಗಿ ಗೊತ್ತಿದೆ ಅದನ್ನು ಫಸ್ಟ್ ಬರೀರಿ. ಕ್ವಶನ್ ನಂಬರ್ ಹಾಕಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ವಶನ್ ನಂಬರ್ ಹಾಕದೇ ನೀವು ಜಸ್ಟ್ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಕ್ವಶನ್ ನಂಬರನ್ನು ಹಾಕಿ ನೀವು ಆನ್ಸರನ್ನ ಬರಿಬೇಕು. ಇಲ್ಲಿ ನೋಡಿ, ವ್ಯಾವಹಾರಿಕ ಹಾಗೂ ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ಕೇಳಿದ್ದಾರೆ. ನೋಡಿ, ನಿಮ್ಮ ಆನ್ಸರ್ ಹೇಗಿರಬೇಕು ನೋಡಿ. ಭಾಷೆಗಳನ್ನು ವ್ಯಾವಹಾರಿಕ ಹಾಗೂ ಗ್ರಾಂಥಿಕ ಎಂದು 2 ತೆರನಾಗಿ ವಿಭಾಗಿಸಿರುವುದುಂಟು. ವ್ಯಾವಹಾರಿಕ ಅಂದರೆ ಜೀವದ ಭಾಷೆ, ಅದರಲ್ಲಿ ಜನ ಮಾತನಾಡ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆಗೆ ಕನ್ನಡ, ತಮಿಳು, ತೆಲುಗು, ಮರಾಠಿ, ಉರ್ದು ಇತ್ಯಾದಿ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕ ಭಾಷೆಗಳಾಗಬೇಕಾಗಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಸೊ ಗ್ರಾಂಥಿಕ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆಗೆ ಸಂಸ್ಕೃತ, ಕನ್ನಡ, ಇಂಗ್ಲೀಷ್ ಇವೆಲ್ಲ ಗ್ರಾಂಥಿಕ ಭಾಷೆಗಳು. ಇಂದು ವ್ಯಾವಹಾರಿಕವಾಗಿ ಉಳಿದಿಲ್ಲ. ಭಾಷೆ ಎನಿಸಿಕೊಂಡ ಮೇಲೆ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆ. ಆದರೆ ಇಂದು ಯಾವ ಪ್ರದೇಶಗಳಲ್ಲೂ ನಾವು ಅದನ್ನ ವ್ಯಾವಹಾರಿಕವಾಗಿ ಬಳಸೋದಿಲ್ಲ. ಸೊ ಈ ರೀತಿ ನೀವು ಸೆಂಟೆನ್ಸ್ ಮಾಡಿ ಕರೆಕ್ಟಾಗಿ ವಾಕ್ಯ ರೂಪದಲ್ಲಿ ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ಸೊ ಅರ್ಥ ಆಗ್ತಿದೆಯಲ್ಲ ಆನ್ಸರ್ ಯಾವ ರೀತಿ ಬರೀಬೇಕು ಅಂತ. ನೆಕ್ಸ್ಟ್, ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ಬರೆಯಿರಿ. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು? ಸೂರ್ಯಮಿತ್ರನು ಮಾವನೆಂದು ತಿಳಿಯದೇ ಇದ್ದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗೆ? ತಿಳಿದಾಗ ವಾಯುಭೂತಿಯ ಪ್ರಕ್ರಿಯೆ. ಸೊ ನೋಡಿ, ನಿಮಗೆ ಆನ್ಸರ್ಸ್ ಯಾವ ರೀತಿ. ಇದರ ಕ್ವಶನ್ ಪೇಪರ್ದು ಇದರ PDF ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕನ್ನು ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಆನ್ಸರ್ಸನ್ನು ಯಾವ ರೀತಿ ಬರೀಬೇಕು ಅಂತ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಇದಿಷ್ಟು ನಿಮಗೆ ಎಲ್ಲಿ ತನಕ 27ರವರೆಗೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್. ಸೊ ಕರೆಕ್ಟಾಗಿ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು. ತದನಂತರ ನಿಮಗೆ ಬರುವಂಥದ್ದು ಕವಿ ಕಾವ್ಯ ಪರಿಚಯಗಳು, ಲೇಖಕರ ಪರಿಚಯ. ಸೊ ನೋಡಿ, ನಿಮಗಿಲ್ಲಿ ಅರ್ಥ ಆಗ್ತದೆ. ಲೇಖಕರ ಪರಿಚಯದಲ್ಲಿ 1 ಅಂಕ, ಜನ್ಮಸ್ಥಳ ಕಾಲಕ್ಕೆ, ಕೃತಿ ಬಿರುದು ಬರೆದ್ರೆ 1 ಅಂಕ, ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಸೊ ನೋಡಿ, ಇದೇ ರೀತಿ ಅಂಕ ನಿಮಗಿಲ್ಲಿ ಹಂಚಿಕೆ ಆಗಿರೋದು. ಇಲ್ಲಿ 2 ಕವಿಗಳು ಕೇಳಿರ್ತಾರೆ. ಸಾರಾ ಅಬುಬಕರ್ ಅವರ ಬಗ್ಗೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಕನ್ನಡ ನಾಡಿನ ಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯವಾಗಿರುವ ಲೇಖಕಿ ಸಾರಾ ಅಬುಬಕರ್ ಅವರು ಜೂನ್ 30 ಕ್ರಿಸ್ತಶಕ 1936ರಂದು ಕಾಸರಗೋಡಿನಲ್ಲಿ ಜನಿಸ್ತಾರೆ. ಈ ರೀತಿ ವಾಕ್ಯ ರೂಪದಲ್ಲಿ ಕುಮಾರವ್ಯಾಸ ಅವ್ರ ಬಗ್ಗೆನೂ ಕೇಳಿದ್ದಾರೆ. ನೋಡಿ, ಕರೆಕ್ಟಾಗಿ ವಾಕ್ಯ ರೂಪದಲ್ಲಿ ಬರೆದ್ರೆ ಪೂರ್ಣ ಅಂಕ. ನೆಕ್ಸ್ಟ್, ನಿಮಗೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಬರೀಬೇಕು. ಸೊ ಪ್ರಸ್ತಾರ ಹಾಕ್ಲಿಕ್ಕೆ 1 ಅಂಕ, ಗಣ ವಿಭಾಗಲಿಕ್ಕೆ 1 ಅಂಕ, ಛಂದಸ್ ಬರೀಲಿಕ್ಕೆ. ನೀವು ಬರೀ ಪ್ರಸ್ತಾರ ಹಾಕ್ಬಿಟ್ಟು 3 ಅಂಕ ಸಿಗುತ್ತೆ ಅಂದರೆ ಆಗಲ್ಲ. ಪ್ರಸ್ತಾರನೂ ಹಾಕಬೇಕು, ಗಣನ ವಿಂಗಡಣೆ ಮಾಡಬೇಕು, ಛಂದಸ್ಸು ಬರೀಬೇಕು. ಸೊ ಇಲ್ಲಿ 2 ಲೈನನ್ನು ಕೊಟ್ಟಿದ್ದಾರೆ. 2 ಲೈನ್ ಇದ್ದರೆ ಯಾವಾಗಲೂ ಅದು ಕಂದಪದ್ಯ. ಡೈರೆಕ್ಟಾಗಿ ನೀವು ಲಘು ಗುರು ಹಾಕೋದೇ ಬೇಡ ಮಕ್ಕಳ.
ಎರಡು ಲೈನನ್ನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ನೀವು ಬರೆದುಬಿಡೋದು ಕಂದ ಪದ್ಯ ಅಂತೇಳಿ ಬರಿಬೋದು. ಆನಂತರ ಲಘು ಗುರುವನ್ನು ಹಾಕ್ತಾ ಹೋಗಿ ಮಕ್ಕಳ. ಮೊದಲನೇ ಲೈನಲ್ಲಿ 12 ಮಾತ್ರೆ ಬರ್ತದೆ, ಎರಡನೇ ಲೈನಲ್ಲಿ 20 ಮಾತ್ರೆಗಳು ಬರ್ತದೆ. ಸೊ ಕರೆಕ್ಟಾಗಿ ಲಘು ಗುರುವನ್ನು ಹಾಕಿದ್ರೆ ಪೂರ್ಣ ಅಂಕಗಳು ನಿಮಗೆ ಸಿಗ್ತದೆ. ಲಘು ಗುರು ಹಾಕಿದ ಮೇಲೆ ನೀವು ಗಣವನ್ನು ವಿಂಗಡಿಸ್ಬೇಕು. ನೆಕ್ಸ್ಟು ಅಲಂಕಾರ ಬರ್ತದಲ್ವ, ಅಲಂಕಾರದಲ್ಲೂ ಅಷ್ಟೇ. ಅಲಂಕಾರ ಹೆಸರಿಸ್ಲಿಕ್ಕೆ 1 ಅಂಕ, ಲಕ್ಷಣ ಬರೀಲಿಕ್ಕೆ 1 ಅಂಕ, ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸ್ಲಿಕ್ಕೂ 1 ಅಂಕ. ಇಲ್ಲಿ ನೋಡಿ, ಓಲ್ವರ್ತ್ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಸೊ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ ಮಕ್ಕಳ. ಓಲ್ವರ್ತ್ ಸ್ಟೇಷನರಿ ಅಂಗಡಿಯನ್ನು ಪ್ರಾಚೀನ ಮಹಾಕಾವ್ಯಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಉಪಮಾ ಅಲಂಕಾರ. ಈ ರೀತಿ ಉಪಮಾನ, ಉಪಮೇಯ, ಉಪಮಾಚಕ, ಸಮಾನ ಧರ್ಮ ಬರೆದು ಸಮನ್ವಯ ಮತ್ತು ಲಕ್ಷಣ ಎರಡನ್ನೂ ಸಹ ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ಗಾದೆಗೆ ಬಂದರೆ ಮಕ್ಕಳ, ಫಸ್ಟ್ ನೀವು ಗಾದೆಯ ಮಹತ್ವವನ್ನು ಬರಿಬೇಕು. ಯಾವ ಗಾದೆ ಕೊಟ್ಟಿರ್ತಾರೆ, ಇಲ್ಲಿ ಮನಸ್ಸಿದ್ದರೆ ಮಾರ್ಗ ಅರಮನೆಗಿಂತ ನೆರೆಮನೆಲೆಸು ಕೊಟ್ಟಿದ್ದಾರೆ, ಅದರ ಮಹತ್ವ ಅಲ್ಲ ಮಕ್ಕಳ, ಗಾದೆಯ ಮಹತ್ವವನ್ನು ಬರಿಬೇಕು. ಗಾದೆ ಅಂದರೆ ಏನು, ಸೊ ಅದನ್ನು ಬರೆದು ಆನಂತರ ಕೊಟ್ಟಿರೋದ್ರದ ವಿವರಣೆಯನ್ನು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಸಂದರ್ಭ ಸ್ವಾರಸ್ಯಕ್ಕೆ ಬಂದರೆ ಮಕ್ಕಳ, ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಸೊ ಆಯ್ಕೆಯಲ್ಲಿ ನೀವು ಬರಿಬೇಕಾದ್ರೆ ಮಕ್ಕಳ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಬರಿಬೇಕು. ಪ್ರಸ್ತುತ ವಾಕ್ಯವನ್ನು DS ಜಯಪ್ಪ ಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆಯಾಗಿದೆ. ಸೊ ಕರ್ತೃ ಆಕರ ಪಠ್ಯ, ಬರೀ ನೀವು ಕವಿ ಹೆಸರು ಬರೆದು ಆಕರ ಗ್ರಂಥವನ್ನು ಬರೆದ್ರೆ ಸಾಕಾಗಲ್ಲ. ಪಠ್ಯದ ಹೆಸರನ್ನು ಸಹ ಪ್ರತಿಯೊಂದನ್ನು ನೀವು ಬರೆದ್ರೆ ಮಾತ್ರ ನಿಮಗೆ ಪೂರ್ಣಾಂಕಗಳಲ್ಲಿ ಸಿಗೋದು. ಆದ ನಂತರ ಆ ವಾಕ್ಯ ಯಾವ ಸಂದರ್ಭದಲ್ಲಿ ಬಂದಿದೆ ಅದನ್ನು ಬರಿಬೇಕು. ಮತ್ತು ಆ ವಾಕ್ಯದ ಸ್ವಾರಸ್ಯ ಏನು ಅದನ್ನು ನೀವು ಅಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಿಗ್ತದೆ. ಅರ್ಥ ಆಗ್ತಿದೆಯಲ್ಲ? ಅದೇ ರೀತಿ ನೀವು ಸಂದರ್ಭಗಳನ್ನು ಬರೀಲಿಕ್ಕೆ ಅಭ್ಯಾಸವನ್ನು ಮಾಡ್ಕೋಬೇಕು. ಸೊ ನೆಕ್ಸ್ಟು ಸಂದರ್ಭದ ನಂತರ ನಿಮಗೆ ಬರುವಂಥದ್ದು ಪದ್ಯ ಭಾಗ ಪೂರ್ಣ ಮಾಡಲಿಕ್ಕೆ. ಸೊ ತಪ್ಪಿಲ್ಲದೆ ಬರೆದ ಪ್ರತಿ ಸಾಲಿಗೂ 1 ಅಂಕ. ನೀವು 2 ಸಾಲನ್ನು ಬರೆದ್ಬಿಟ್ಟು 2 ಸಾಲು ಬರೆದಿರಲ್ಲ, 2 ಅಂಕ ಸಿಗೋದು ಮಕ್ಕಳ. ಹಾಗಾಗಿ ಪೂರ್ಣವಾಗಿ ನೋಡಿ, ಇಲ್ಲಿ ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಅಕ್ಕಿ ಹಾರುತ್ತಿದೆ ನೋಡಿದ್ರ. ಈ ರೀತಿ ಕರೆಕ್ಟಾಗಿ ಯಾವುದೇ ವ್ಯಾಕರಣದ ತಪ್ಪಿಲ್ಲದೆ ನೀವು ಬರೆದ್ರೆ ಮಾತ್ರ ನಿಮಗಲ್ಲಿ 4 ಅಂಕ ಸಿಗುತ್ತೆ. 2 ಪೋಯಮ್ ಇರುತ್ತೆ ಮಕ್ಕಳು. ಯಾವುದು ಪರ್ಫೆಕ್ಟಾಗಿ ತಪ್ಪಿಲ್ಲದೆ ಬರೀಲಿಕ್ಕೆ ಬರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ತದನಂತರ ನಿಮಗೆ 11ನೇ ಮೇನಿಗೆ ಬಂದರೆ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀಬೇಕು. ಸೊ ಇಲ್ಲೂ ಸಹ ನಿಮ್ಮ ವಿಷಯ, ಅದೇನು ವಿಷಯ ಆ ಪೋಯಮ್ ಕೊಟ್ಟಿರ್ತಾರಲ್ಲ ಅದ್ರ ಬಗ್ಗೆ ಬರೀಲಿಕ್ಕೆ ನಿಮಗೆ 3 ಅಂಕ ಇರುತ್ತೆ. ಅಡಕಗೊಂಡ ಮೌಲ್ಯವನ್ನು ಗುರುತಿಸುವುದು, ಪದಬಂಧ ಮತ್ತು ನಿಮ್ಮ ಭಾಷಾ ಶೈಲಿಗೆ 1 ಅಂಕ. ಸೊ ಅದರಲ್ಲಿ ಮೌಲ್ಯ ಬರೀಬೇಕು. ಈಗ ಇಲ್ಲಿ ಒಂದು ಸಾಲನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸೋಣ. ಫಸ್ಟ್ ನೀವೇನು ಮಾಡಬೇಕು ಗೊತ್ತಾ? ಸೊ ಈ ಒಂದು ಸಾಲುಗಳನ್ನು GS ಶಿವರುದ್ರಪ್ಪನವರ ಸಂಕಲ್ಪ ಗೀತೆ ಎಂಬ ಭಾವಗೀತೆಯಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಬರೆದು ಆಮೇಲೆ ಅದರ ಸಾರಾಂಶ ಬರೀರಿ. ತದನಂತರ ಅದರಲ್ಲಿ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರ ಆ ಮೌಲ್ಯವನ್ನು ನೀವು ಬರೆದ್ರೆ ನಿಮಗೆ ಪೂರ್ಣಾಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ಬರುವಂಥದ್ದು 8-10 ವಾಕ್ಯಗಳಲ್ಲಿ ಬರೀಲಿಕ್ಕೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಪಾಠಗಳನ್ನು ಇಲ್ಲಿ ನಿಮಗೆ ಈ ಬಾರಿ ಕೊಡೋದು ಶಬರಿಯಿಂದ 1 ಕ್ವಶನ್ ಫಿಕ್ಸ್ ಆಗಿರುತ್ತೆ. ಇನ್ನೊಂದು ಕ್ವಶನ್ನು ನಿಮಗೆ ವೀರಲವದಿಂದ ಬರ್ಬೋದು, ಅಥವಾ ಕೆಮ್ಮೆನೆ ಮೀಸೆ ಹೊತ್ತೇನೆ ಅದರಿಂದ ಬರ್ಬೋದು. ಸೊ ಆ ಎಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ಯಾವ ಪಾಠದಿಂದ ಬರ್ತದೆ ಅಂತ. ಸೊ ನೀಟಾಗಿ ಅರ್ಥ ಮಾಡ್ಕೊಂಡಿರಿ ಆ ಸಮ್ಮರಿಯನ್ನು. ಪ್ರಶ್ನೆಗಳನ್ನ ಕೇಳಿದಾಗ ಯಾವ ಪ್ರಶ್ನೆಗೆ ಕರೆಕ್ಟಾಗಿರುವಂತಹ ಆನ್ಸರ್ ವೀರಲವಾದ್ರಿಂದ ಎಲ್ಲ ನೀವು ನೀಟಾಗಿ ಅಭ್ಯಾಸ ಮಾಡ್ಕೊಂಡಿದ್ರೆ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ. ತದನಂತರ ಪ್ಯಾಸೇಜ್ ಇರುತ್ತೆ. ಸೊ ನಿಮಗೆ ಅಲ್ಲಿ 2 ಅಂಕ ಇರ್ತದೆ ಮಕ್ಕಳ. ಸೊ ಪ್ಯಾಸೇಜ್ ನಿಮಗೆ ಏನೂ ಅರ್ಥ ಆಗಲಿಲ್ಲ ಅಂದರೆ ಆ ಕ್ವಶನ್ ಲೈನ್ ಏನು ಕೇಳಿದಾರಲ್ಲ ಅದು ಎಲ್ಲಿ ಬರುತ್ತೆ ಅದನ್ನಾದರೂ ನೋಡಿ ಮಕ್ಕಳ ಆನ್ಸರನ್ನು ಬರೆಯೋದಕ್ಕೆ. ಏನೂ ಬರಲ್ಲ ಅನ್ನೋರು ಅಭ್ಯಾಸ ಮಾಡ್ಕೊಳ್ಳಿ, ಯಾಕೆಂದರೆ 4 ಅಂಕ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದರೆ ಪತ್ರಲೇಖನ ಇರುತ್ತೆ. 2 ಪತ್ರ ಇರುತ್ತೆ ಮಕ್ಕಳ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ. ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ವೈಯಕ್ತಿಕ ಪತ್ರ, ಯಾಕೆಂದರೆ ಅದರಲ್ಲಿ ಯಾವುದೇ ಇದು ಇರೋದಿಲ್ಲ. ಸೇಮ್ ತಂದೆ ತಾಯಿ, ಅಕ್ಕ, ಅಣ್ಣ ಅಥವಾ ಸ್ನೇಹಿತ ಹೆಸರೊಂದು ಬದಲಾಗುತ್ತೆ, ಪ್ಯಾಟ್ರನ್ ಆಲ್ರೆಡಿ ಕಲ್ತಿರ್ತೀರ.
ಸೊ ವ್ಯಾವಹಾರಿಕ ಅಂದರೆ ಅವ್ರು ಏನು ವಿಷಯ ಕೊಟ್ಟಿರ್ತಾರೆ ಅದ್ರ ಮೇಲೆ ಬರೀಬೇಕಾಗ್ತದೆ. ಹಾಗಾಗಿ ವೈಯಕ್ತಿಕ ಪತ್ರಕ್ಕೆ ಹೆಚ್ಚು ಗಮನ ಕೊಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಅವರೇ ಅಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತಾರೆ, ಅದೇ ಅಡ್ರೆಸ್ಸನ್ನು ನೀವು ಹಾಕಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟಿಗೆ ಬಂದರೆ ಪ್ರಬಂಧ ಬರವಣಿಗೆ ಇರ್ತದೆ ಮಕ್ಕಳ. ಪ್ರಬಂಧ ಬರವಣಿಗೆಗೂ ಸಹ 5 ಅಂಕ. ಸೊ ಅಲ್ಲಿ ನೀವು ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ವಿಷಯದ ಪ್ರವೇಶಕ್ಕೆ 1 ಅಂಕ ಇರುತ್ತೆ. ವಿಷಯ ಬೆಳವಣಿಗೆಗೆ ಒಡಲಿಗೆ ನಾವು 2 ಅಂಕ ಕೊಡ್ತಾರೆ. ಉಪಸಂಹಾರಕ್ಕೆ 1 ಅಂಕ. ನಿಮ್ಮ ಭಾಷಾ ಶೈಲಿ, ಏಕೆಂದರೆ ನಾವು ಮಾತನಾಡುವ ಭಾಷೆನೇ ಬೇರೆ, ನೀವು ಅಲ್ಲಿ ಬರೆಯುವಂಥ ಪದಗಳೇ ಬೇರೆ ಆಗಿರ್ತದೆ. ಹಾಗಾಗಿ ಸರಿಯಾಗಿ ಬರೆದ್ರೆ ನೋಡಿ ಮಕ್ಕಳ, ನಿಮಗೆ ಪೂರ್ಣ ಅಂಕಗಳು ಎಕ್ಸಾಮಲ್ಲಿ ಸಿಗ್ತದೆ. ಈ ಒಂದು ಟ್ರಿಪ್ಸನ್ನು ನೀವು ಫಾಲೋ ಮಾಡಿ ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.